ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಾಲಿಸ್ಟ್. ಬನ್ನಿ ಮೊದಲು ಮಂಗಳವಾರ ನಿನ್ನೆ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಡ್ ಬಂದ್ಬಿಡೋಣ. ನೋಡಿ, ನಿಫ್ಟಿ 50 ನಿನ್ನೆ 81 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಬೇರಿಶ್ನೆಸ್ ಬ್ಯಾಂಕ್ ನಿಫ್ಟಿ 128 ಪಾಯಿಂಟ್ಸ್ ನೆಗೆಟಿವ್. ಸೆನ್ಸೆಕ್ಸ್ 297 ಪಾಯಿಂಟ್ಸ್ ನೆಗೆಟಿವ್ ಕ್ಲೋಸ್ ಆಗಿರೋದನ್ನ ನೀವು ನೋಡಬಹುದು. ಸೊ ಮೂರು ಮದರ್ ಇಂಡಿಸಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಡೇಟಾ ಬಂದ್ಬಿಟ್ಟು ಬೇರಿಶ್ನೆಸ್. ನಂತರದಲ್ಲಿ ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಪಾಸಿಟಿವ್ ಇದೆ, ಅಂದ್ರೆ ಫಿಯರ್ ಕ್ರಿಯೇಟ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ, ಕರೆಕ್ಟ್ ಅಲ್ವಾ? ಸೊ ನಿನ್ನೆ ಪಾಸಿಟಿವ್ ಆಗಿದೆ, 1.34% ಪಾಸಿಟಿವ್ ಆಗಿದೆ. ಸೊ ಡೇಟಾ ನಮಗೆ ಬೇರಿಶ್ನೆಸ್ ನ ಸಜೆಸ್ಟ್ ಮಾಡ್ತಾ ಇದೆ. ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ನ ನೋಡಿ, ನಿನ್ನೆ ಕ್ರೂಡ್ ಆಯಿಲ್ ಅಕ್ಟೋಬರ್ ಫ್ಯೂಚರ್ ಪ್ರೀ ಕೋವಿಡ್ ಲೆವೆಲ್ 6500 ಪ್ರೈಸ್ ಗಿಂತ ಕೆಳಗಡೆ ರನ್ ಆಗ್ತಾ ಇದೆ. ಸೊ ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಅಂದ್ರೆ ಕ್ರೂಡ್ ಆಯಿಲ್ ಅಲ್ಲಿ ಒಂದು ಬೈಯಿಂಗ್ ಮಾಡೋ ಚಾನ್ಸಸ್ ಇದೆ, ಅಥವಾ ಬುಲಿಶ್ನೆಸ್ ಅಂತ ಹೇಳ್ಬೋದು. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋಣ. ನಿಫ್ಟಿ 50 ಏನೇನಾಗಿದೆ ನಿನ್ನೆ ನೋಡಿ. ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಫ್ಟಿ 50 ಒಂದು ಬುಲ್ಲಿಶ್ ರ್ಯಾಲಿ ಮಾಡ್ತಾ ಇತ್ತು, ಕರೆಕ್ಟ್ ಅಲ್ವಾ? ಸೊ ಒಂದು ಗ್ರೀನ್ ಕ್ಯಾಂಡಲ್ಸ್ ನ ಫಾರ್ಮ್ ಆಗ್ತಾ ಇರೋದನ್ನ ನೋಡ್ಬೋದಾಗಿತ್ತು ನಿನ್ನೆ. ನಿನ್ನೆ ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ವಾ? ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಸೊ ಇದ್ರ ಮೇಲೆ ನಾವು ಏನಿರ್ಬೇಕು ಇವತ್ತಿನ ಪ್ಲಾನ್ ಅಂತ ಅನ್ಬಿಟ್ಟು ಕೊನೆಯಲ್ಲಿ ಹೇಳ್ತೀನಿ ನಾನು. ಆದ್ರೆ ಇವಾಗ್ಲಿಂದ ಬಿಗಿನಿಂಗ್ ಅಲ್ಲಿ, ಸೊ ಪ್ಲೀಸ್ ಚೆಕ್ ದಟ್. ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ನಿಫ್ಟಿ 50 ಡೈಲಿ ಟೈಮ್ ಫ್ರೇಮ್ ಅಲ್ಲಿ. ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಒಂದು ಅದೇ ರೀತಿಯಲ್ಲಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿರೋದನ್ನ ನೀವು ನೋಡಬಹುದು. ಒಂದು ಹ್ಯಾಮರ್ ಕೈಂಡ್ ಆಫ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಆಯ್ತಾ? ಸೊ ನಮಗೆ ಡೇಟಾ ಎಲ್ಲೂ ಬೇರಿಶ್ನೆಸ್ ಅಂತ ತೋರಿಸ್ತಾ ಇಲ್ಲ. ಆದ್ರೆ ಇದನ್ನ ಹೇಗೆ ನಾವು ಕನ್ಸಿಡರ್ ಮಾಡ್ಕೋಬಹುದು, ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾರ್ಜಿನ್ ಸ್ಟಾರ್ಟ್ ಆಗಿದೆಯಾ ಅನ್ನೋದನ್ನ ಕೊನೆಯಲ್ಲಿ ಹೇಳ್ತೀನಿ ನಾನು. ನಂತರದಲ್ಲಿ ಸೆಕ್ಟರಲ್ ಇಂಡಿಸಸ್ ನೋಡಿದ್ರೆ ನಿಫ್ಟಿ 80 ನೆಗೆಟಿವ್, ಬ್ಯಾಂಕ್ ನೆಗೆಟಿವ್, ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ಆಟೋ ಸೆಕ್ಟರ್ ನೆಗೆಟಿವ್ ಮತ್ತು ಮೆಟಲ್ ಸೆಕ್ಟರ್ ನೆಗೆಟಿವ್. ಸೊ 5 ಸೆಕ್ಟರ್ಗಳು ನೆಗೆಟಿವ್ ಆಗಿದೆ. ಡೇಟಾ ಬೇರಿಶ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಲ್ಲೂ ಕೂಡ ನಮಗೆ ನೆಗೆಟಿವ್ ಸೆಂಟಿಮೆಂಟ್ ತೋರಿಸ್ತಾ ಇದೆ, ಬೇರಿಶ್ನೆಸ್. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಕೂಡ ನಿಫ್ಟಿ 50 ನೋಡಿ 15-35 ಅಂತ ಹೇಳಿದ್ರೆ 15 ಕಂಪನಿಗಳು ಮಾತ್ರ ಪಾಸಿಟಿವ್ ಆಗಿದೆ, 35 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ನಮಗೆ ಬೇರಿಶ್ನೆಸ್. ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ 3 ಕಂಪನಿಗಳು ಪಾಸಿಟಿವ್, 9 ಕಂಪನಿಗಳು ನೆಗೆಟಿವ್, ಬೇರಿಶ್ನೆಸ್. ಆಪ್ಷನ್ ಚೈನಿಗೆ ಬನ್ನಿ. ಆಪ್ಷನ್ ಚೈನ್ ನ ನಾವು ಮುಂದಿನ ವಾರದ ಮಂಗಳವಾರದ ಸೆಲೆಕ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಇವತ್ತಿಗಲ್ವಾ? ಸೊ ಇನ್ ದ ಮನಿ ಕಾಲ್ ಆಪ್ಷನ್ಸ್ ಎಲ್ಲ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಎಲ್ಲ ಆಗಿದೆ. ಸೊ ಡೇಟಾ ಬೇರಿಶ್. ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ. ಸೊ ಡೇಟಾ ನಮಗೆ ಕಂಪ್ಲೀಟ್ಲಿ ಬೇರಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ PCR ರೇಷಿಯೋ ನಾವು ನೋಡೋದಾದ್ರೆ 0.7 ಇದೆ. ಸೊ 0.7, 0.8 ಇದೆ. ಸೊ ಡೇಟಾ ಬಂದ್ಬಿಟ್ಟು ನಮಗೆ ನ್ಯೂಟ್ರಲ್ ಡೇಟಾ ತೋರಿಸ್ತಾ ಇದೆ. ಇನ್ನು ಹೆಚ್ಚು ಬದಲಾವಣೆ ಅಥವಾ ಸ್ಟ್ರೈಕ್ ಪ್ರೈಸ್ ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ನೋಡೋದಾದ್ರೆ, ನಾವು ಇವತ್ತು ಬೇರಿಶ್ನೆಸ್ ಆಪ್ಷನ್ ಚೈನ್ ನಲ್ಲಿ ನಾವು ಕೇವಲ ರೆಸಿಸ್ಟೆನ್ಸ್ ನ ಅಬ್ಸರ್ವ್ ಮಾಡಬಹುದು. ಸಿ ರೆಸಿಸ್ಟೆನ್ಸ್ ಅಂತ ಹೇಳೋದಾದ್ರೆ ನೋಡಿ, ನಿಮ್ಗೆ 25,200 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕುತ್ಕೊಳ್ಳುತ್ತೆ, ಆಯ್ತಾ? ಇದು ನಿಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್. ಇದು ರೆಸಿಸ್ಟೆನ್ಸ್ ಬಿಟ್ಟರೆ 25,300 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡೋ ಚಾನ್ಸಸ್ ಇದೆ. ಸೊ ಇದು ಇವತ್ತಿನ ಆಪ್ಷನ್ ಚೈನ್ ಪ್ರಕಾರ ಸಪೋರ್ಟ್ ಆಗಿ ರೆಸಿಸ್ಟೆನ್ಸ್. ನಂತರದಲ್ಲಿ FIDA ಡೇಟಾ ನೋಡಿ. FIS ಅಲ್ಲಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ FIS ಸೆಲ್ ಮಾಡಿದ್ದಾರೆ. ಸೊ ನೋಡಿ, 4 ದಿವಸ ಬೈ ಮಾಡಿದ್ರು. ನಂತರ ನಿನ್ನೆ ಮತ್ತು ಮಂಡೇ ಮತ್ತು ಟ್ಯೂಸ್ಡೇ 2 ದಿವಸ ಸೆಲ್ ಮಾಡಿರೋದನ್ನ ನೋಡಬಹುದು. ಸೊ ಡೇಟಾ ಬೇರಿಶ್ನೆಸ್. FIS ಅಲ್ಲಿ ಸೆಲ್ ಮಾಡಿದ್ರೆ, DIS ಬೈ ಮಾಡಿದ್ದಾರೆ. ಸೊ 3,661 ಕೋಟಿಯಷ್ಟು. ಸೊ ನೆಟ್ ಓವರ್ ಆಲ್ ಅಂತ ಹೇಳಿದ್ರೆ 2,100 ಕೋಟಿಯಷ್ಟು ನೆಟ್ ಬೈ ಆಗಿದೆ. ಸೊ ಡೇಟಾ ನಮಗೆ DIS ಬೈ ಮಾಡಿರೋದು ಗುಡ್, ಆದ್ರೆ FIS ಸೆಲ್ ಮಾಡಿರೋದು ನಮಗೆ ಟೆಂಪರರಿ ಒಂದು ಬೇರಿಶ್ ರ್ಯಾಲಿನ ತೋರಿಸೋಕೆ ಚಾನ್ಸಸ್ ಇದೆ. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡಿದ್ದಾರೆ, ಸ್ಟಾಕ್ ಫ್ಯೂಚರ್ಸ್ ಅಲ್ಲೂ ಸೆಲ್ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಡೇಟಾ ನಮಗೆ ಬೇರಿಶ್ನೆಸ್ ನ ಸಜೆಸ್ಟ್ ಮಾಡ್ತಾ ಇದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನ್ ಮಾಡ್ತಾ ಇದೆ ನೋಡಿ, US30, US500, US ಟೆಕ್ 100 ನೋಡಿ. ಸೊ ಫ್ಯೂಚರ್ಸ್ ಇದು US ಫ್ಯೂಚರ್ಸ್ 3 ಪಾಸಿಟಿವ್ ಅಲ್ಲಿ ಇದೆ. ಸೊ ಡೇಟಾ ನಮಗೆ ಬುಲಿಶ್ನೆಸ್ ಸಜೆಸ್ಟ್ ಮಾಡ್ತಾ ಇದೆ. ಇನ್ನು ನಾವು ಕ್ಯಾಶ್ ಮಾರ್ಕೆಟ್ ಹೇಗೆ ಕ್ಲೋಸ್ ಆಗಿದೆ ಅಂತ ನೋಡೋದಾದ್ರೆ, ಡೌ ಜೋನ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆದ್ರೆ, S&P 500 ಮತ್ತು ನಾಸ್ಡಾಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಸೊ ಅಮೆರಿಕನ್ ಮಾರ್ಕೆಟ್ ಮಿಕ್ಸ್ಡ್ ಡೇಟಾ. ಇನ್ನು ಯುರೋಪಿಯನ್ ಮಾರ್ಕೆಟ್ ಕೂಡ ನಮಗೆ ಮಿಕ್ಸ್ಡ್ ಡೇಟಾನೇ ಸಜೆಸ್ಟ್ ಮಾಡ್ತಾ ಇದೆ. ಎರಡು ನೆಗೆಟಿವ್ ಅಲ್ಲಿ ಕ್ಲೋಸ್ ಆದ್ರೆ, ಒಂದು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇನ್ನು ಈಗ ಇಂಡಿಯನ್ ಮಾರ್ಕೆಟ್ ಹೇಗೆ ಏಷ್ಯನ್ ಮಾರ್ಕೆಟ್ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ನೋಡೋಣ. ಸೊ ಏಷ್ಯನ್ ಮಾರ್ಕೆಟ್ ಹೇಗೆ ನೋಡಿ, ಏಷ್ಯನ್ ಮಾರ್ಕೆಟ್ ಅಲ್ಲಿ ನಿಕಾಯ್ 225 ಪಾಸಿಟಿವ್ ಆಗಿದೆ, ಗುಡ್. ಹ್ಯಾಂಗ್ಸ್ಯಾಂಗ್ ಕೂಡ ಪಾಸಿಟಿವ್ ಆಗಿದೆ, ಸೂಪರ್. ಕಾಸ್ಪಿ ಕೂಡ ಪಾಸಿಟಿವ್ ಆಗಿದೆ. ಸೊ ಮೂರು ಏಷ್ಯನ್ ಮಾರ್ಕೆಟ್ ಪಾಸಿಟಿವ್ ಆಗಿದೆ. ಈಗ ಆಲ್ರೆಡಿ ರನ್ ಆಗ್ತಾ ಇರೋದು ನೀವು ನೋಡ್ಬೋದು, ನೀವು ಕರೆಕ್ಟ್ ಅಲ್ವಾ? ಸೊ ಇದು ಜ್ಞಾಪಕ ಇಟ್ಕೊಳ್ಳಿ, ಕೊನೆ ತುಂಬಾ ಇಂಪಾರ್ಟೆಂಟ್ ಇದು. ಇನ್ನು ADRC ಬರೋದಾದ್ರೆ, ಇನ್ಫೋಸಿಸ್ ADR ಮಾತ್ರ ನೆಗೆಟಿವ್ ಆಗಿದೆ, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್ ಆಗಿದೆ, ವಿಪ್ರೋ, ICICI ಬ್ಯಾಂಕ್ ಮತ್ತು HDFC ಬ್ಯಾಂಕ್ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ, ಪಾಸಿಟಿವ್, ಗುಡ್. ಇದನ್ನ ನಾನು ಹೇಳ್ತಾ ಇವಾಗ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ, ಇವತ್ತಿನ ಚಾರ್ಟ್ ನ ಅನಲೈಸ್ ಮಾಡ್ಕೊಂಡ ಫಸ್ಟ್ ಸೆಗ್ಮೆಂಟ್ ನೋಡೋಣ. ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಪಾಸಿಟಿವ್ ಇದೆ ನೋಡಿ, ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಸೊ ಬುಲಿಶ್ನೆಸ್. ಬ್ಯಾಂಕ್ ನಿಫ್ಟಿಯಲ್ಲೂ ಡಿರೈವೇಟಿವ್ ಸೆಗ್ಮೆಂಟ್ ಅಲ್ಲಿ ಬುಲಿಶ್ನೆಸ್. ಈಗ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ, ಇದು ಇಂಪಾರ್ಟೆಂಟ್ ಪಾಯಿಂಟ್. ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿದ್ರೆ ನೀವು ನೋಡಿ, ಗಿಫ್ಟ್ ನಿಫ್ಟಿ ಅಕ್ಟೋಬರ್ ಫ್ಯೂಚರ್ ನ ಕಂಪೇರ್ ಮಾಡಿದ್ರೆ 80 ಪಾಯಿಂಟ್ಸ್ ಪಾಸಿಟಿವ್ ತೋರಿಸ್ತಾ ಇದೆ. ದಿಸ್ ಇಸ್ ಕಾಲ್ಡ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್.
ಸಿ ನಾವು ಯಾರಿಗೂ ಕೂಡ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಆಗಿರ್ಬೋದು. ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡಿಂಗ್ ಆನ್ ಇಟ್ ಸೆಲ್ಫ್. ಯಾರ ಮೇಲೂ ಡಿಪೆಂಡ್ ಆಗ್ತಾ ಇಲ್ಲ. ಸ್ಟ್ರಾಂಗ್ ಆಗಿ ನಾವು ರಿಕವರಿ ಮಾಡ್ತಾ ಇದ್ದಾರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅವರು. ನೋಡಿ ಗಿಫ್ಟ್ ನಿಫ್ಟಿಯಲ್ಲಿ ಪಾಸಿಟಿವ್ ಇದೆ, ಕರೆಕ್ಟ್ ಅಲ್ವಾ? ಸೊ ಇವತ್ತೊಂದು ಗ್ಯಾಪ್ ಅಪ್ ಆಗುತ್ತಾ ನೋಡೋಣ. ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ, ಗ್ಯಾಪ್ ಅಪ್ ಆಗೋ ಚಾನ್ಸಸ್ ಇದೆ. ಸೊ ಇದ್ರ ಜೊತೆಗೆ ಇವತ್ತಿನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳೋದಾದ್ರೆ ನೋಡಿ, ಫಸ್ಟ್ನೇದು ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,310. ಮೊದಲನೇ ರೆಸಿಸ್ಟೆನ್ಸ್ ಆದ್ರೆ 25,331. ಎರಡನೇ ರೆಸಿಸ್ಟೆನ್ಸ್ ಮತ್ತು 25,431 ನಮ್ಮ ಮೂರನೇ ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ. ಸಪೋರ್ಟ್ ಸೈಡ್ ಬರೋದಾದ್ರೆ 25,060. ಮೊದಲನೇ ಸಪೋರ್ಟ್ 25,025. ಎರಡನೇ ಸಪೋರ್ಟ್ ಮತ್ತು 24,881 ಮೂರನೇ ಸಪೋರ್ಟ್ ಆಗುತ್ತೆ. ಸೊ 25,000ನ ನೀವು ಮೂರನೇ ಸಪೋರ್ಟ್ ಝೋನ್ ಅಂತ ತಿಳ್ಕೊಳ್ಳಿ. ಸೊ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಮತ್ತು ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅರ್ಥ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಆಲ್ರೆಡಿ ಓವರ್ ಬಾಟ್ ಝೋನ್ ಅಲ್ಲಿ ಇದೆ ಮಾರ್ಕೆಟ್, ಅರ್ಥ ಆಗ್ತಾ ಇದೆಯಾ? ಇನ್ವೆಸ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ಸೊ ಇಲ್ಲಿಂದ ಒಂದು ಮೈಲ್ಡ್ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗ್ಬೋದು, ಮೈಲ್ಡ್ ಪ್ರಾಫಿಟ್ ಬುಕಿಂಗ್ ಸ್ಟಾರ್ಟ್ ಆಗ್ಬೋದು, ಅರ್ಥ ಆಯ್ತಾ? ಸೊ ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ನಿಫ್ಟಿ ಬ್ಯಾಂಕು ಕೂಡ ಅಷ್ಟೇ. ಬ್ಯಾಂಕ್ ನಿಫ್ಟಿ 50 ಮದರ್ ಇಂಡಿಸಸ್, ಎರಡು ಮದರ್ ಇಂಡಿಸಸ್ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಓವರ್ ಬಾಟ್ ಝೋನ್ ಅಲ್ಲಿ ಇರ್ಬೋದು, ಅರ್ಥ ಆಯ್ತಾ? ನಂತರದಲ್ಲಿ ಸೆಕ್ಟೋರಲ್ ಇಂಡಿಸಸ್ ಮತ್ತೆ ಆಪ್ಷನ್ ಚೈನು ಮತ್ತೆ ಎಲ್ಲಾನು ನಮಗೆ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಒಂದು ನ್ಯೂಟ್ರಲ್ ಡೇಟಾ ಟು ಬೇರಿಶ್ ಡೇಟಾ ತೋರಿಸ್ತಾ ಇದೆ, ಕರೆಕ್ಟಾ? ಸೊ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಇವತ್ತು ಏನಿರ್ಬೇಕು ಅಂತ ಏನಾದ್ರು ಕೇಳಿದ್ರೆ, ನಿನ್ನೆ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿಲ್ಲ ಮಾರ್ಕೆಟ್. ಒಂದು ರೆಡ್ ಕ್ಯಾಂಡಲ್ ಬಂದಿದೆ, ಇದೊಂದು ಪ್ರಾಫಿಟ್ ಬುಕ್ಕಿಂಗ್ ಕ್ಯಾಂಡಲ್ ಅಷ್ಟೇ ಹೊರತು ಈ ಝೋನ್ ಇದೆ ಅಲ್ವಾ 25,060, ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. ಇದೊಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್. 25,100 ನಿನ್ನೆ ನಾನು ಹೇಳ್ತಾ ಇದ್ದೆ ನಿಮಗೆ, 25,100 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಅಂತ ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡೋದಿದ್ರೆ, ಓಕೆನಾ? ಇವತ್ತು ಕೂಡ 25,100 ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಏನು ಅಂದ್ರೆ ಡೇಟಾ ಸ್ಟಿಲ್ ಬುಲ್ಲಿಶ್, ಆಯ್ತಾ? ಗ್ಲೋಬಲ್ ಮಾರ್ಕೆಟ್ ಗಿಫ್ಟ್ ನಿಫ್ಟಿಯಲ್ಲಿ ಓಪನಿಂಗ್ ನಿಮ್ಗೆ ಗ್ಯಾಪ್ ಅಪ್ ಆಗ್ತಾ ಇದೆ. ಏನಾದ್ರೂ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆಗೋವರೆಗೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ 15 ಮಿನಿಟ್ಸ್ ಲೋ ಕ್ಯಾಂಡಲ್ ಬ್ರೇಕ್ ಡೌನ್ ಆದರೆ ಮಾತ್ರ ಡೇಟಾ ಬೇರಿಶ್. ಅಲ್ಲಿವರೆಗೂ ಕೂಡ ಡೇಟಾ ಸಜೆಸ್ಟಿಂಗ್ ಇಟ್ಸ್ ಎ ಬುಲ್ಲಿಶ್ನೆಸ್, ಅರ್ಥ ಆಗ್ತಾ ಇದೆಯಾ? ಸೊ ಇದು ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋ ಆಗಿರುತ್ತೆ. ಸೊ ನಿಮ್ಮ ಸೆಟಪ್ ಗಳನ್ನ ಟ್ರೇಡ್ ಮಾಡಿ. ನನ್ನ ವ್ಯೂಸ್ನಲ್ಲ ನಾನು ಹೇಳ್ತಾ ಇದ್ದೀನಿ ಅಂತಂತಲ್ಲ, ನಿಮ್ಮ ಸೆಟಪ್ ಗಳನ್ನ ಟ್ರೇಡ್ ಮಾಡಿ. 25,100 ಇವತ್ತು ಕೂಡ ಒಂದು ಸ್ಟ್ರಾಂಗ್ ಸಪೋರ್ಟ್ ಝೋನ್, ಅರ್ಥ ಆಯ್ತಾ? ಈ ಝೋನ್ ಇದೆ ಅಲ್ವಾ, ಈ ಈ ಸಪೋರ್ಟ್ ಝೋನ್ ನ ಬಿಟ್ಟು ಕೆಳಗೆ ಬಂದ್ರೆ ಅವಾಗ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಇಟ್ಸ್ ಎ ಬೇರಿಶ್ ಡೇಟಾ. ಅಥವಾ ಡೇಟಾ ಈಸ್ ಕಂಪ್ಲೀಟ್ಲಿ ಬುಲಿಶ್. ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇಸ್ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಬುಲಿಶ್ನೆಸ್ ನ ಕ್ರಿಯೇಟ್ ಮಾಡ್ತಾ ಇದೆ. ಆದರೆ ಆದರೆ ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಓವರ್ ಬಾಟ್ ಝೋನ್ ಅಲ್ಲಿ ಇದೆ. ಓವರ್ ಬಾಟ್ ಝೋನ್ ಅಲ್ಲಿ ಇರೋದು ಓವರ್ ಸೋಲ್ಡ್ ಝೋನಿಗೆ ಬರಬೇಕು. ಓವರ್ ಸೋಲ್ಡ್ ಅಲ್ಲಿ ಸ್ಟಾಕ್ಸ್ ಬೈ ಮಾಡ್ತಾರೆ, ಅಲ್ಲಿಂದ ಓವರ್ ಬಾಟ್ ಝೋನಿಗೆ ಹೋಗೋದು. ಇದೊಂದು ಸೈಕಲ್, ಆಯ್ತಾ? ಸೊ ಇವಾಗ ಓವರ್ ಬಾಟ್ ಝೋನ್ ಇಲ್ಲಿದೆ, ಒಂದು ಪ್ರಾಫಿಟ್ ಬುಕಿಂಗ್ ಬರ್ಬೋದು, ಅರ್ಥ ಆಯ್ತಾ? ಸೊ ಇವತ್ತು ಬರುತ್ತಾ ಅನ್ನೋದು ಪ್ರಶ್ನೆ ಅಷ್ಟೇ. ಇವತ್ತು ಬರುತ್ತಾ ಅಂತ ಕೇಳಿದ್ರೆ ಫಸ್ಟ್ 15 ಮಿನಿಟ್ಸ್ ಲೋ ಬ್ರೇಕ್ ಡೌನ್ ಆದರೆ ಮಾತ್ರ ಇವತ್ತು ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅಥವಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಬುಲ್ಲಿಶ್ ರ್ಯಾಲಿ ಮಾಡೋ ಚಾನ್ಸಸ್ ಇರುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬೇಕು. ಸೊ ಇದು ನಮ್ಮ ಡೇಟಾ ಹೇಳ್ತಾ ಇರೋದು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.